ಏನಕ್ಕೆ ನೀವು ರಂಗೋಲೆ ಬಿಟ್ಟಿಲ್ವಾ? ರಂಗೋಲೆ ಬಿಟ್ಟಿಲ್ವಾ? ರಂಗೋಲೆ ಬಿಟ್ಟು ಗಂಡಸ್ರಿಗೆ ಏನ್ ಕೆಲಸ ಇತ್ತು? ನಾವು ಅಷ್ಟು ಕೇಳೋದಪ್ಪ. ಗಂಡಸ್ರಿಗೆ ಏನ್ ಕೆಲಸ ಇತ್ತು? 4-5 ಹಾಕೊಂಡಾದ್ರಲ್ಲ. MLA ಅವ್ರು ಕುಕ್ಕರ್ ಒಂದು ವರ್ಷಕ್ಕೆ ಕೊಟ್ಟರು. ನಿಂದ ಯಾವಾಗ ಇವ್ರನ್ನ ಕೇಳ. ಯಾಕೆ ನಿಮಗ್ ಸಿಕ್ಕಿಲ್ವಾ? ಯಾಕೆ ಒಬ್ಬೊಬ್ರು 2 ಎತ್ಕೊಂಡು ಹೋಯ್ತಾರೆ. ನಿಮಗೆ ಕೊಟ್ಟ ಇಲ್ವಾ? ನಿಮ್ಗೆ ಕೊಟ್ಟಿಲ್ಲ. ಅಲ್ಲ ರಂಗೋಲಿ ನಿಂತ್ಕೊಳ್ಳಿ ಹಿಂಗ ಮಾಡೋದು. ನೀವು ನಿಂತ್ಕೊಂಡಿದ್ರೆ ನಿಮ್ಗೆ ಕೊಟ್ಟಿಲ್ಲ. ಎಲ್ಲಿ ಎಷ್ಟು ಜನ ಕೊಟ್ಟಿಲ್ಲ. ರಂಗೋಲೆ ಬಿಟ್ಟಿಲ್ವಾ? ಬಿಟ್ಟಿದೀವಿ. ಕೊಟ್ಟಿಲ್ಲ ನಿಮ್ಗೆ. ಅಲ್ಲ ಅಲ್ಲಿ ಒಬ್ಬೊಬ್ರು 3 ಎತ್ಕೊಂಡು ಹೋಯ್ತಾರೆ. ಅದೇನೋ ತೊಂದ್ರೆ ನೀರಿನ ತೊಂದ್ರೆ ಹೇಳಿದ್ರಲ್ಲ, ಏನಂದ್ರು? ನೀರ್ ಬರ್ತಾ ಇಲ್ವಾ ನಿಮ್ಮೂರಲ್ಲಿ? ಅಲ್ಲ ಮತ್ ನೀವ್ ಕೇಳ್ಬೇಕು ತಾನೆ, ಇದೆಲ್ಲ ಬೇಡ ನೀರ್ ಕೊಡ್ರಿ. ನೀರಿಂದ ನೀರ್ ಬಿಡಪ್ಪ ಅಂತ ಹೇಳ್ಬೇಕಾಗಿತ್ತು ಅವ್ರು. ನೀವು ಎಷ್ಟು ದಿವಸ ಆಗ್ತದಂತ ನೀರ್ ಬಿಡ? ಶಾಸಕ್ರೆ ಎಲ್ಲಾರ್ಗು ಕೊಟ್ಟಿಲ್ವಂತೆ ಕುಕ್ಕರ್. ಪಾಪ ನೋಡಿ ಇವರೆಲ್ಲ ಎಷ್ಟೊಂದು ಜನ ಓದವ್ರೆ. ದಯವಿಟ್ಟು ಕೊಡದೇ ಇರೋರಿಗೆ ಮನೆಗೆ ಕುಕ್ಕರ್ ಎಲ್ಲ ಬೇಜಾರು ಮಾಡ್ಕೊಂಡು ಬೈಕೊಂಡು ಹೋಯ್ತವ್ರೆ. ನೀವು ಕೊಡೋದು ಕೊಟ್ಟಿದ್ರೆ ಒಂದೊಂದು ಮನೆಗೆ ಕೊಡ್ಬೇಕಾಗಿತ್ತು. ಗುಂಪಲ್ ಗೋವಿಂದ ಎಲ್ಲ 3 ಎತ್ಕೊಂಡು ಅಲ್ಲ ಈಗ ಕುಕ್ಕರ್ದು ಬಿಟ್ಟು ನಿಮ್ಮೂರಲ್ಲಿ ಬೇರೆ ಏನು ಸಮಸ್ಯೆ ಇಲ್ವಾ? ಕುಡಿಯಕ್ ನೀರಿಲ್ಲ. ಮತ್ ನೀವ್ ಅದ್ರ ಬಗ್ಗೆ ಕೇಳ್ಬೇಕಲ್ವಾ? ಮತ್ 20 ದಿವಸದವರೆಗೂ ಕುಡಿಯಕ್ ನೀರ್ ಬೇಡವಂತ. ಇನ್ನು 3 ವರ್ಷದಿಂದ ಅವರೇ ಶಾಸಕರು. ನಿಮ್ಗೆ ರೋಡ್ ಗಿಡ ಏನು ಮಾಡಿಸ್ಕೊಟ್ಟಿಲ್ಲ. ಯಾರು ಮಾಡಿಸ್ಕೊಟ್ಟವ್ರೆ? ಶಾಸಕರು ಹೋದ್ಮೇಲೆ ಯಾರು ಮಾಡಿಸ್ಕೊಟ್ಟಿಲ್ಲ. ಮಾಡೇ ಇಲ್ಲ. ನಿಮ್ಗೆ ಯಾರಿಗೂ ಪೆನ್ಷನ್ ದುಡ್ಡು ಬರ್ತಿಲ್ವಾ? ನೀವು ಬ್ಯಾಂಕಲ್ಲಿ ಹೋಗಿ ಕೇಳಿದ್ರಾ? ಬ್ಯಾಂಕಲ್ಲಿ ಹೋಗಿ ಏನಕ್ಕೆ ಕೇಳ್ತೀರಾ? ಬ್ಯಾಂಕಲ್ಲಿ ನಾವು ಹೋಗಿಲ್ಲ. ಇಲ್ಲಿ ಪೋಸ್ಟ್ಗೆ ನಾವು ಮಾಡ್ತಿರೋದು. ಪೋಸ್ಟ್ ಆಫೀಸಲ್ಲಿ ಏನಂದ್ರು? ಪೋಸ್ಟ್ ಆಫೀಸಲ್ಲಿ ಇನ್ನ ಬಂದಿಲ್ಲ ಅಂತಾರೆ. 3 ತಿಂಗಳ ಕಾಸು ಬಂದಿಲ್ಲ ಕಣವ. ಎಷ್ಟು ಬರುತ್ತೆ ತಿಂಗಳಿಗೆ? ತಿಂಗಳಿಗೆ 1200. ಒಂದು ವರ್ಷಾಗಿ ನನಗೆ ದುಡ್ಡು ಬಂದು. ನಿಮ್ಗೆ 1 ವರ್ಷದಿಂದ ಬಂದಿಲ್ವಾ? ಬಂದಿಲ್ಲ ಮೇಡಮ್. ಅಕೌಂಟಿಗೆ ಗೊತ್ತಾಯ್ತಾ? ಅಕೌಂಟಿಗೆ ಪೋಸ್ಟ್ ಆಫೀಸ್ ಅಕೌಂಟ್ಗೂ ಬರಲ್ಲ, ಪೋಸ್ಟ್ ಆಫೀಸ್ಗೂ ಬರಲ್ಲ. ಅದೇನೋ ಪೋಸ್ಟ್ ಆಫೀಸಲ್ಲಿ ಎಲ್ಲ ಅವ್ರವರೇ ಸೈನ್ ಮಾಡ್ಕೊಂಡು ದುಡ್ಡು ಎತ್ಕೊಂತವ್ರೆ ಅಂತಾನೆ ಹೇಳಿದ್ರಪ್ಪ ಯಾರೋ. ನಿಮ್ಗೆ ಅಕೌಂಟ್ ಗೊತ್ತಾಯ್ತಾ? ಕೈ ಕೊಡ್ತಾ ಇದ್ರಾ? ಕೈಗೆ ಕೊಡ್ತಾರೆ ಪೋಸ್ಟ್ ಆಫೀಸಲ್ಲಿ. ಪೋಸ್ಟ್ ಆಫೀಸಲ್ಲಿ ಚೀಟಿ ಹಾಕ್ಬಿಟ್ಟು ಕೊಡೋರು ಮೊದಲು. ಇವಾಗ ಚೀಟಿನಿಂದ ಬಡ್ಡಿ ಅಂತ ಹೇಳ್ತಾಳೆ ಅಮ್ಮ. ಯಾವ ಪೋಸ್ಟ್ ಆಫೀಸ್ ನಿಮ್ದು? ನಮ್ಮ ಕಮ್ಮಲ್ ಕೊಟ್ಟೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ತೆಗಿತಾರೆ? ನಿಮ್ಮ ಮನೆ ಎಲ್ಲಿರೋದು? ನಿನ್ನ ಹೆಸರೇನಾಜಿ? ಹುಚ್ಚಮ್ಮ. ಗಂಗುಚ್ಚಮ್ಮ ನನ್ನ ಹೆಸರು. ಹುಚ್ಚಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು. ನಿಮ್ಮೂರಲ್ಲಿ ಎಷ್ಟು ಜನಕ್ಕೆ ಪೆನ್ಷನ್ ಬರುತ್ತೆ? ಎಷ್ಟು ಜನಕ್ಕೆ ಬರುತ್ತೆ ಪೆನ್ಷನ್? ಅಲ್ಲ ಸುಮಾರು ನಿಮಗೆ ಗೊತ್ತಾದಂಗೆ. ಗೊತ್ತಾಯ್ತು ಮೇಡಮ್. ದುಡ್ಡು ಬಂದು ಕೇಳ್ಬೇಕಂತ. ಬರ್ದೇ ಇರೋರು ಎಷ್ಟು ಜನ ಇದ್ದೀರಾ? ಪೆನ್ಷನ್ ಬರ್ದೇ ಇರೋರು ಎಷ್ಟು ಜನ ಇದ್ದೀರಾ? ಹಲೋ. ಕೆಲವ್ರಿಗೆ ಬಂದಿಲ್ಲ. ಎಷ್ಟೇ ಜನ ಅಂತ ಹೇಳಕ್ಕಾಗಲ್ಲ. ಕೆಲವ್ರಿಗೆ ಬಂದಿಲ್ಲ. 3 ತಿಂಗಳು 4 ತಿಂಗಳು ಪೆನ್ಷನ್ ಬಂದಿಲ್ಲ. ಪೆನ್ಷನ್ ನಮಗೆ ಬಂದೇ ಇಲ್ಲ ಕಣ. ಈಗ ನಮ್ದು ನಂಬರ್ ಕೊಡ್ತೀವಿ, ಫೋನ್ ನಂಬರು. ನಾವು ಒಂದ್ ದಿವಸ ಬರ್ತೀವಿ ಪೋಸ್ಟ್ ಆಫೀಸಿಗೆ, ಕೇಳ್ತೀವಿ ಏನಕ್ಕೆ ಬರ್ತಿಲ್ಲ ಅಂತ. ನಂಬರ್ ಬರ್ತೀರಾ ನಮ್ಮ ಜೊತೆ ಅವಾಗ ಕೇಳಕ್ಕೆ? ಕೇಳ್ತೀವಿ. ಇವಾಗ ತೆಗ್ದಿರಲ್ಲ ಅವರು, ಹೋಗಿರ್ತಾರೆ. ಅವ್ರು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ. ನೀವ್ ಎಷ್ಟು ಜನ ಆಗಿಲ್ವೋ, ಬಂದಿಲ್ವೋ? ಅವರೆಲ್ಲ ಒಂದ್ ದಿವಸ ಮಾತಾಡ್ಕೊಂಡು ಹೇಳಿ ನಮ್ಗೆ, ಬಂದು ನಾವು ಕೇಳ್ತೀವಿ. ಅಲ್ಲಿ ನಿಮ್ ಪೆನ್ ಐತೆ, ಫೋನ್. ಎಲ್ಲಾರು ಹಳೇದು, ಯಾಕೆಂದ್ರೆ ಸತ್ತಿರೋರು ತಾಗ್ತಾ ಇರೋದ್ರಿಂದ ಹಳೇದು ಗೊತ್ತಿರೋದು ಅದೇ ಅವಾಗ ಜಮಾಂತ ಮಾಡ್ಕೊಟ್ಟಿದ್ರಲ್ಲ, ರೆಬೆಟ್ ಎಲ್ಲ ತಾಗ್ತಾವ್ರಿ. ಅದನ್ನ ಮಾಡ್ಕೊಂಡು ಈಗ ಕೊಡೋದು. ಈಗ ನಿಲ್ಸಿದ್ದಾರೆ. ಈ 3 ತಿಂಗಳಿಂದ ಕೊಟ್ಟಿಲ್ವಂತೆ. 3 ತಿಂಗಳು 2 ತಿಂಗಳು 1 ತಿಂಗಳು ಮಾತ್ರ ನಿಲ್ಸಿರ್ಬೇಕಷ್ಟೇ. ಇಲ್ಲ ಅವ್ರು ಹಂಗಾರೆ ಕೊಟ್ಟಿರಲ್ಲ. ಇವ್ರಿಗೆ 1 ವರ್ಷದಿಂದ ಬಂದಿಲ್ವಂತೆ. ಇದಿಟ್ಕೊಳ್ಳಿ. ಈಗ ನಾವು ಬರ್ತೀವಿ, ಫೋನ್ ಮಾಡಿ. ನೀವು ಎಷ್ಟು ಜನಕ್ಕೆ ಬಂದಿಲ್ಲ, ಎಲ್ಲರೂ ಒಂದು ದಿವಸ ಬರಬೇಕು. ನೀವು ಕರಿತೀರ ಎಲ್ಲರನ್ನೂ? ಯಾರು ಬರ್ತದೆ ಯಾರು ಬರಲ್ಲ ಅಂತ ಅಲ್ಲ, ನೀವು ಕೇಳಿ
ಹೇಳಿ ಒಂದ್ ದಿವಸ ಬಂದು ಅದ್ರ ಮೇಲೆ ಇದು ಮಾಡ್ಕೊಂಡು VA ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾವು ಏನೋ ಒಂದ್ ಮಾತಾಡೋದು ಜಾತಿರೋರ್ ಕೈಗೆ ಎಲ್ಲರಿಗೂ ಕೊಟ್ಟೆ, ಆರ್ಡರ್ ಕಾಪಿ ಕೊಟ್ಟೆ, ಪಾಸ್ಬುಕ್ ಕೊಟ್ಟೆ, ಆರ್ಡರ್ ಕಾಪಿ ಕೊಟ್ಟೆ, MLA ಹೇಳಿದ್ರಾ? MLA ಕೊಟ್ರೆ ಯಾರು ಕೊಟ್ರ? ಎಲ್ಲ ಕೊಡ್ತೀನಿ ಅಂತಾರೆ, ಸುಳ್ಳು ಹೇಳ್ತಾರೆ. ಮೆಂಬರ್ಗೆ ನಂಬರ್ ಕೊಟ್ಟಿದ್ದೀನಿ. ಓಟಿಂಗ್ ಮಾಡ್ಕೊಂಡ್ಬರ್ತೀನಿ ನಾನು. ಇಲ್ಲಿ ನನ್ನ ಫೋನ್ ನಂಬರ್ ಇದೆ. ನೀವೆಲ್ಲ ಎಷ್ಟು ಜನ ಬರ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿಸಿ ಯಾರ ಕೈಲಾದ್ರು. ನಾವು ಅವತ್ತು ಬರ್ತೀವಿ, ಪೋಸ್ಟ್ ಆಫೀಸಲ್ಲಿ ಬಂದು ಕೇಳ್ತೀವಿ ಏನಕ್ಕೆ ಬರ್ತಿಲ್ಲ ಅಂದ್ಬಿಟ್ಟು. ಸರಿನಾ? ನನ್ನ ಹೆಸರು ಗಂಗುಚಮ್ಮ. ಇಲ್ಲೆಲ್ಲ ಹುಚ್ಚಮ್ಮ ಬಂದು ಕೇಳಿದ್ರೆ ಹೇಳ್ತಾರಲ್ಲ ಗಂಗುಚಮ್ಮ ಅಂತ. ಹುಚ್ಚಮ್ಮ ಅಂತ ಕೇಳಿದ್ರೆ ಹೇಳ್ತಾರೆ. ಮಳೆ ಹುಚ್ಚಮ್ಮ ಅಂದ್ರೆ ಹೇಳ್ತಾರೆ. ಸರಿ, ಯಾವಾಗ ಬರೋಣ? ಒಂದು 3-4 ದಿವಸ ಬಿಡು. ಯಾಕೆಂದ್ರೆ ನಿನ್ನೀಗ ಗೊತ್ತಿರೋ ಪ್ರಕಾರದಲ್ಲಿ ಯಾರ್ಯಾರ್ದು ಗೊತ್ತಾ ಇಲ್ಲ ತಿಳ್ಕೊಂಡು ನೀವು ಫೋನ್ ಹಾಕಿ ಒಂದ್ ದಿವಸ ಬರ್ತೀವಿ. ಯಾಕೆಂದ್ರೆ ಎಲ್ಲಾರ್ದು ಆಗ್ತದೆ. ಒಂದಕ್ಕೆ ಬಂದು ನಾವು ಇದು ಮಾಡೋದು. ಅದಕ್ಕೆ ನೀವು ಒಂದ್ 2 ದಿವಸ ಯಾರ್ಯಾರ್ದು ಇಲ್ಲ ಅನ್ನೋದು ನೀವು ತಿಳ್ಕೊಳ್ಳಿ, ನಾವು ಬರ್ತೀವಿ, ಕರ್ಸಿ. ನೀವು ಫಸ್ಟ್ ತಿಳ್ಕೊಳ್ಳಿ. ಒಂದು ತಿಂಗಳು ಬರ್ಜಡಿ ಇನ್ನೊಂದು ತಿಂಗಳಾದ್ರೂ ಬಂದೇ ಬರ್ತಾರೆ ಬರ್ತದೆ ಹೌದು. ಅಲ್ವಾ? ನಾನು ಪೂರ್ತಿ ಒಂದು ವರ್ಷನೇ ಆಗೋದು. ಆಯ್ತು, ನಿಮಗೆ ನಿಮ್ಮೂರವರು ತಿಳ್ಕೊಂಡು ಒಂತ ಕರ್ಸಿ. ಅವತ್ತು ಬನ್ನಿ ಅಂದ್ರೆ ನಾವು ಬರ್ತೀವಿ. ಜಾತಿರೋರ್ ಕೈಲಿ ಅದಕ್ಕೆ ಎಲ್ಲರಿಗೂ ಕೊಟ್ಟೆ. ಓದ್ತೀನಿ ಅಂತಾರೆ, ಏನ್ ಸಹ ಹೋಗಲ್ಲ ಹೋಗಿಲ್ಲ ಅಂತಂದೆ ಹುಚ್ಚೆ ಬಿಡಲ್ಲ. ಸರಿ ಹಂಗಾರೆ ನಾವು ಒಂದ್ ದಿವಸ ಬರ್ತೀವಿ. ಸ್ವಾಮಿ ನಿಮ್ಮಿಂದ ನನ್ಗಲ್ಲ ನೋಡು, ಮಕ್ಕಳಿಲ್ಲ ಮೋಡಿಲ್ಲ, ಅವ್ರವ್ರ ಹೆಂಡ್ರು ನೀವು ನಿಮ್ಮ ಜೊತೆಲಿ ಇರೋರ್ನೆಲ್ಲ ಫಸ್ಟ್ ಸೇರಿಸಿ ಹೇಳಿ. ಒಂದಿನ ನನಗೆ ಫೋನ್ ಮಾಡಿದ್ರೆ ಇಷ್ಟು ಜನ ಬರ್ತೀವಿ ಅಂದ್ರೆ ನಾವು ಬರ್ತೀವಿ. ಫೋನ್ ಮಾಡ್ತೀರಾ? ಹೇಳ್ಕೊಂಡಾದ್ರು ಮಾಡ್ತೀವಿ. ಮಾಡಿಸಿ. ನನ್ನ ಹೆಸರು ಆಶಾ ಅಂತ ಆಯ್ತಾ? ಮಾಡಿ. ಏನೋ ನಿಮ್ಮಿಂದ ನಂಗೆ ಅನ್ನ ತಮ್ಮ ನಾವು ಕೊಡೋ ಥರ ಮಾಡಿಸಿ ಬಿಡೋದು. ಇವ್ರಿಗೆ ಕೇಳಿ ಯಾವ ಮಕ್ಕಳು ನನಗೆ ದುಡ್ಡ ಕಳೆ ಮೇಡಮ್ ಎಷ್ಟು ಸೊಸೈಟಿ ಇಟ್ಟಾಕಲ್ಲ, ಮಕ್ಕಳು ಇಟ್ಟಾಕಲ್ಲ, ಊರಕ್ಕೆಲ್ಲ ತಿಳ್ಕೊಂತೀವಿ ತಿಂತೀವಿ. ಸರಿ, ನಾವು ಬರ್ತೀವಿ, ನೀವು ಫೋನ್ ಮಾಡಿಸಿ ಆಯ್ತಾ? ಎಷ್ಟು ಜನ ಬರ್ತೀರಾ ಬನ್ನಿ. ಬೇಕಾದ್ರೆ ಕೇಳಿ ಇವ್ರಿಗೆ ಪುಣ್ಯ ಕೇಳಿ. ಆಯ್ತು, ಫೋನ್ ಮಾಡಿ VA ನ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಕಾಸು ಒಂದು ಕಾಕ್ತಾರೆ, ಅದು ಒಂದು ತಿಂಗಳು ಬರೋಲ್ಲ ಕರೆಕ್ಟಾಗಿ ಅದು ಬರೋಲ್ಲ. ಸರಿ ಆಯ್ತು, ನಾವು ಬರ್ತೀವಿ ಆಯ್ತಾ? ಫೋನ್ ಮಾಡಿ. ನಮ್ಗೆ ಹೇಳೋಣ ಮಾಕೆ ಜನ ಎಲ್ಲ ತುಂಬ್ಕೊಂಡಿಲ್ವಲ್ಲ, ನಿಮ್ಗೆ ಹೇಳಕ್ಕಲ್ಲಿ ಜಾಗನೇ ಬಿಡ್ಲಿಲ್ವಲ್ಲ. ಬಿಡ್ಲಿಲ್ವಲ್ಲ, ಅದಕ್ಕೆ ನೀವು ನಿಂತಿದ್ದಲ್ಲ. ಇದು ಇವಾಗ ಇದು ಕೊಟ್ಟಾರಲ್ಲ, ಇದ್ರಲ್ಲಿ ನಿಮ್ಗೆ ಏನಾದ್ರು ಪ್ರಯೋಜನ ಅಂತ ಅನ್ನಿಸ್ತೈತಾ? ಇದರಿಂದ ಏನು ಉಪಯೋಗ ನಿಮಗೆ? 200 ರೂಪಾಯಿ ಬಾಕ್ಸಿದ್ದು. ಅಲ್ಲ, ಏನು ಪ್ರಯೋಜನ? ಏನಪ್ಪ ಅಂದ್ರೆ ಇವಾಗ ನಿಮ್ ಪಿಂಚನ್ ಬರ್ಬೇಕು. ಅವ್ರೊಂದು ಫೋನ್ ಮಾಡಿದ್ರೆ ಅವ್ರಿಗೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಅದನ್ನ ಮಾಡಿಸ್ಬೋದಲ್ವಾ? ಗೊತ್ತಾಗಲ್ಲ ಮೇಡಮ್ ಅವರೇ ನನಗೆ. ಸರಿ, ನಾವು ಬರ್ತೀವಿ, ನಾನು ಫೋನ್ ಮಾಡಿ ಆಯ್ತಾ? ನಿಮ್ಮಿಂದ ನಮ್ಗಲ್ಲ ಮೇಡಮ್ ಅವರೇ ನಮಗೆ. ಹೇಳ್ತಿ ಬಿಡೋದು ಮಾಡ ಬಿಡಿ, ಆಯ್ತು. ಇವ್ರು ಎಲ್ಲಾರ್ಗು ಅಷ್ಟೇನು ಕೇಳಿ ಒಂದೇ ಸಲ ಬರ್ತೀವಿ. ಸರಿನಾ? ಬರ್ತೀವಿ.